ಅದ್ರ ನಿಯಂತ್ರಣ ಮಾಡ್ತಾ ಇದೀವಲ್ಲ, ಅದನ್ನ ನಿಯಂತ್ರಿಸಿದೀನಿ. ಅದನ್ನು ನಮ್ ಪೊಲೀಸ್ ಸಿಬ್ಬಂದಿ 100 ಮಂದಿ ಮಾಡಿದ್ರೆ ಕ್ರೈಮ್ ಆಗೋದಿಲ್ಲ ಅಂತ ಹೇಳಿದ್ರೆ ನೀವು ಅದೇನ್ ಹಂಗ ಆಗೋದಲ್ಲ. ಮಾಡವ್ರ ನಾವ್ ಹಿಡಿಯವ್ರ ಆಗುದನ ಏನು ಇದ್ರನು ನಾವೆಲ್ಲ ಕೆಲವೊಂದ್ ಜಾಗ ಗ್ರಾಮೀಣ ತೆಗಿಬೇಕಾಗುದು, ತೆಗೀನು, ಏನ್ ತೊಂದ್ರೆ ಇಲ್ಲ. ಅಂತ ಯಾವ ಅಷ್ಟು ದೊಡ್ಡ ನಮ್ಮಲ್ಲಿ ಆತಂಕವಾದಿಗಳು, ಟೆರರಿಸ್ಟ್ ಅಥವಾ ಏನ್ ಅಂತವೇನ ಇಲ್ಲ. ಏನ್ ಸಣ್ಣ ಪುಟ್ಟ ಜಗಳಗಳು ಊರಾವ ಅಂತಾಮ್ರ ಜಗಳ ಅದಾರ, ಆಮೇಲೆ ಗಂಡ ಹೆಂಡತಿ ಜಗಳ ಇರ್ತಾವ. ಇವೆಲ್ಲಕ್ಕೂ ಪೊಲೀಸರ ಬೇಕಾಗೈತಿ. ನಮ್ಮ ತೆರವು ಏನೇನೋ ಬರ್ತಾವ, ಸೀಮಿ ಜಗಳ ಬರ್ತಾವು. ಇವೆಲ್ಲ ಮೊದಲಿನ MLA ಮಾಡ್ತಾ ಇರ್ಲಿಲ್ಲ, ನಾವೆಲ್ಲ ಮಾಡಕತ್ತೀವಲ್ಲ ಈಗ. ಮೊದಲಿನ ಅಂದ್ರೆ ಈಗ ಹೌದಲ್ಲ, ಈ ಒಂದ್ 25 ವರ್ಷ ಲಗೇಜ್ ನೀವು ಅದನ್ನ ಮತ್ತೆ ಶ್ರೀಮಂತ್ ಪಾಟೀಲ್ ಅವರಿಗೆ ಶಾಸಕರ ಏನಂತಾರದ ಏನ ಒಂದು ಟಾಂಗ ಏನೇನೋ ಬರಿತಿರೋದು. ಅದೇನ ಪಾಪ ಒಮ್ಮೆನೋ ಅನ್ನತಿಲ್ಲ ನಾ. ಯಾರೋ ಹಿಂದಿಗೆ ಕಾಲದಾಗ ನಮ್ ತಂದೆಯವರು MLA ನಿಂತಿದ್ರು ನಮ್ 83ರಾಗ. ಅವಾಗ ಕಾಲ್ ಬೇರೆ ಇತ್ತು. PL ಪಾಟೀಲ್ರು ಹಾರಿ ಹೋಗಿದ್ರು, DV ಪವಾರ್ ಸರ್ಕಾರ ಆಗಿ ಹೋಗಿದ್ರು. ಅವಾಗ ಪರಿಸ್ಥಿತಿಗಳು ಬೇರೆ ಇದ್ದು, ಇವತ್ತಿನ ಪರಿಸ್ಥಿತಿಗಳು ಬೇರೆ ಇದಾವು. ನಾನು ಇವತ್ತಿನ ಪರಿಸ್ಥಿತಿಗಳ ಬಗ್ಗೆ ಮಾತಾಡ್ತಿದ್ದೀನಿ. ಎಲ್ಲ ನಡೆಯುವು. ಸರ್ಕಾರ ಎಲ್ಲದಕ್ಕೂ ಒಂದು ಯಾವುದೋ ಒಂದು ದುರ್ಘಟನೆ ಆದಾಗ ಅದಕ್ಕೆ ಮತ್ತೆ ದುರ್ಘಟನೆ ಆದೈತಿ ಮೊದಲನೇ ಕನಸು ಬಿದ್ದಿರ್ತೈತಿ ನಮ್ಗಾಲಿ ಹೋಗಿ ಮೊದಲು ನಾವು ನಿಲ್ಲಕ. ಆ ದುರ್ಘಟನೆ ಆದಾಗ ಹೋಗಿ ನಾವು ನಿಯಂತ್ರಣ ಮಾಡಿ ಅದಕ್ಕೆ ಸರಿಯಾದ ರೀತಿಯಲ್ಲಿ ಸ್ಪಂದನೆ ಮಾಡಿ